ಆತ್ಮೀಯ ವೀಕ್ಷಕರೆಲ್ಲರಿಗೂ ನನ್ನ ನಕ್ಷತ್ರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ತುಂಬ ದಿನ ಆಗೋಯ್ತು, ತುಂಬ ದಿನ ಏನು ಒಂದು ತಿಂಗಳು ಮೇಲಾಯಿತು ವಿಡಿಯೋ ಅಪ್ಲೋಡ್ ಮಾಡಿರಲಿಲ್ಲ. ಯಾಕಂದರೆ ನನ್ನ ಮಗಳಿಗೆ, ನನಗೆ, ನನ್ನ ಹಸ್ಬೆಂಡ್ಗೆ ತುಂಬಾ ಹುಷಾರಿರಲಿಲ್ಲ. ನನ್ನ ಮಗಳನ್ನ ನನ್ನ ಹಸ್ಬೆಂಡ್ನ ಇದೇ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ತೋರಿಸಿದ್ವಿ. ರೇಣುಕಾ ಹೆಲ್ತ್ ಕೇರ್ ಸೆಂಟರ್ ಅಂತ ಇದಿರೋದು ಬೂದಾಳಲ್ಲಿ. ಇವರು ಡಾಕ್ಟ್ರು ತುಂಬ ಚೆನ್ನಾಗಿ ನೋಡ್ತಾರೆ. ನಾನು, ನಮ್ಮ ಮನೆಯವರು ಮತ್ತು ಪಾಪು 3 ಜನನೂ ಇಲ್ಲೇ ತೋರಿಸ್ಕೊಂಡ್ವಿ. ನನ್ನ ಮಗಳಿಗೆ ಅದು ಏನಾಯಿತು ಅಂತಲೇ ಗೊತ್ತಿಲ್ಲ, ಅದು ಯಾರು ಕಂಡುಬಿತ್ತೋ. 1 ತಿಂಗಳು ಮಟ್ಟಿಗೆ ನನ್ನ ಮಗಳು ಎದ್ದಿರಲಿಲ್ಲ. ಅವಳನ್ನ ನೋಡ್ಕೊಳ್ಳೋದ್ರಲ್ಲಿ ನಾನು ಯಾವುದೇ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. ಅದಕ್ಕೆ ನಾನು ವಿಡಿಯೋಸ್ನ 1 ತಿಂಗಳವರೆಗೂ ಮಾಡಿರಲಿಲ್ಲ, ಯಾವುದೂ ಅಪ್ಲೋಡ್ ಕೂಡ ಮಾಡಿರಲಿಲ್ಲ. ಅದಾದಮೇಲೆ ನೈಟು ಅವಳಿಗೆ ಹಾಸ್ಪಿಟ್ಲಿಗೆ ತೋರಿಸ್ಕೊಂಡು ಬಂದಾದಮೇಲೆ ರೇಣುಕಾ ಹಾಸ್ಪಿಟ್ಲಿಗೆ, ಅಲ್ಲಿಂದ ನಾವು ಬೆಂಗಳೂರಿಗೆ ಹೊರಟ್ವಿ. ಬ್ಯಾಂಗ್ಳೂರಲ್ಲಿ ಅಂದರೆ ಸ್ಕಿನ್ ಸ್ವಲ್ಪ ಅವಳದು ಒಂಥರ ಏನೋ ಇದಾದಂಗೆ ಆಗ್ಬಿಟ್ಟಿತ್ತು, ರ್ಯಾಷಸ್ ಎಲ್ಲ ಆದಂಗೆ. ಅವಳಿಗೆ ಹಂಗೆ ತೋರಿಸ್ಕೊಂಡು ಅದಾದಮೇಲೆ 1 ತಿಂಗಳಾದರೂ ಕಡಿಮೆ ಆಗಲಿಲ್ಲ. ಬೂದಾಳ ಹತ್ರ ರೇಣುಕಾ ಹಾಸ್ಪಿಟ್ಲ್ ಹತ್ರ ತೋರಿಸಿದ್ವಿ, ಆದರೂ ಕಡಿಮೆ ಆಗಲಿಲ್ಲ. ಹಂಗೆ ಈ ಕನಕಪುರ ರೋಡ್ ಹತ್ರ ದಿ ಹಾಸ್ಪಿಟ್ಲು ಅಂತ ಇದೆ ಬೆಂಗಳೂರಲ್ಲಿ. ಸೊ ಅಲ್ಲೊಂದ್ಸಲಿ ತೋರಿಸ್ಕೊಂಬರೋಣ ಅಂತ ಹೇಳಿ ಹೋಗಿ ಅಲ್ಲಿ ತೋರಿಸ್ಕೊಂಬರೋಕ್ಕೆ ಅಂತೇಳಿ ಬೆಳಗ್ಗೆನೇ ಹೋಗಿ ಅಲ್ಲಿ ತೋರಿಸ್ಕೊಂಡು, ಅಲ್ಲಿಂದ ಬರೋ ರೋಡಲ್ಲೇ ಬಂಡೆ ಮಕ್ಕಳಮ್ಮನ ದೇವಸ್ಥಾನ ಇತ್ತು. ದಿ ಅಂತ ಹೇಳ್ಬಿಟ್ಟು ಹಾಸ್ಪಿಟ್ಲು. ಅದನ್ನು ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ, ಯಾಕಂದರೆ ಹಾಸ್ಪಿಟ್ಲಲ್ಲಿ ಸ್ವಲ್ಪ ಪಾಪುನ ಜೊತೆಗಿದ್ದೆ. ಅದಕ್ಕೆ ಅದಾದಮೇಲೆ ಮಾರ್ನಿಂಗೇ ಹೋಗಿದ್ದರಿಂದ ನಾವು ಅಲ್ಲಿ ಹಾಸ್ಪಿಟ್ಲಲ್ಲಿ ತೋರಿಸ್ಕೊಂಡಾದ್ಮೇಲೆ ಬಂಡೆ ಮಕ್ಕಳಮ್ಮನ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಹೊರಟ್ವಿ. ರೋಡಲ್ಲಿ ಹೋಗ್ಬೇಕಾದ್ರೆ ಬ್ಯಾಂಗ್ಳೂರು ಮಾರ್ನಿಂಗ್ ವ್ಯೂ ಚೆನ್ನಾಗಿತ್ತು. ಪಿಂಕ್ ಕಲರ್ ಫ್ಲವರ್ಸ್ ಎಲ್ಲ ಬಿಟ್ಬಿಟ್ಟಿದ್ದು, ಅದನ್ನೆಲ್ಲ ವಿಡಿಯೋ ಮಾಡಿಕೊಂಡು ಹಾಗೆ ಹೊರಟ್ವಿ. ಸೊ 1 ತಿಂಗಳಿಂದ ಅದು ಯಾರು ಕಂಡುಬಿತ್ತೋ, ಅದು ಏನಾಯಿತು ಅಂತಲೇ ಗೊತ್ತಿಲ್ಲ. ಅದು ಕಣ್ಣೆಟಿಗೆ ತಡ್ಕೊಳಕ್ಕಾಗಲ್ವಂತೆ, ಕಲ್ಲೆಟಿಗೆ ತಡ್ಕೊಬೋದಂತೆ, ಆ ಥರ ಪರಿಸ್ಥಿತಿ ಆಗೋಗಿತ್ತು. ನನ್ನ ಮಗಳು ಹುಷಾರಾದರೆ ಸಾಕು ಅನ್ನೋಂಗೆ ಆಗ್ಬಿಟ್ಟಿತ್ತು. ಸೊ ನಾವು ಬಂದಿದ್ದು ಬಂಡೆ ಮಕ್ಕಳಮ್ಮನ ದೇವಸ್ಥಾನಕ್ಕೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ನೋಡ್ಕೊಂಬನ್ನಿ ನೀವೇನೆ. ಹಸ್ಬೆಂಡ್ಗೆ ಒಂದ್ಸತಿ ಹೀಗೆ ರಿಂಗ್ ವಾಮ್ ಥರ ಆಗಿತ್ತು. ಆ ಟೈಮಲ್ಲೂ ಹೋಗಿ ನಾವು ಅಲ್ಲಿ ತೋರಿಸ್ಕೊಂಬಂದ್ವಿ. ಅವರು ತೋರಿಸ್ಕೊಂಬಂದಾದ್ಮೇಲೆ ದೇವಸ್ಥಾನದ ಒಳಗಡೆ ಎಲ್ಲ ಫಿಶ್ ಎಲ್ಲ ಇಷ್ಟ ಆಯಿತು. ತುಂಬ ಚೆನ್ನಾಗಿದೆ. ಒಳಗಡೆ ವಿಡಿಯೋ ಮತ್ತು ಫೋಟೋ ಮಾಡೋದಕ್ಕೆ ಅವಕಾಶ ಇರಲಿಲ್ಲ ದೇವಸ್ಥಾನದ ಒಳಗಡೆ. ಸೊ ಅದಕ್ಕೆ ನಾನು ಒಳಗಡೆ ವಿಡಿಯೋ ಮಾಡ್ಕೊಂಡಿಲ್ಲ. ಯಾಕಂದರೆ ಇವಾಗೆಲ್ಲ ಸ್ಟ್ರಿಕ್ಟಾಗಿ ಇದು ಮಾಡ್ತಾರೆ. ಕೆಲವೊಂದು ದೇವಸ್ಥಾನಗಳಲ್ಲಿ ಹಲೋ ಮಾಡ್ತಾರೆ ಫೋಟೋ ತೆಗಿಯೋಕ್ಕಾಗಲಿ ವಿಡಿಯೋ ಮಾಡೋಕ್ಕಾಗಲಿ. ಆದರೆ ಕೆಲವು ದೇವಸ್ಥಾನಗಳಲ್ಲಿ ಹಲೋ ಮಾಡಲ್ಲ, ಫೋಟೋ ತಕ್ಕೋಬಾರ್ದು ಅಂತ ಹೇಳ್ತಾಯಿದ್ರು. ಅವ್ರು ನನಗಿನ್ನ ಮುಂಚೆ ಅವ್ರು ಯಾರೋ ಫೋಟೋ ತೆಗಿತಾಯಿದ್ರು. ಅವ್ರು ಫೋಟೋ ತೆಗಿತಿದ್ದಾಗ ಬೇಡ ತೆಗಿಬೇಡಿ ಅಂತ ಹೇಳ್ಬಿಟ್ಟು ದೇವಸ್ಥಾನದ ಪೂಜಾರಿ ಹೇಳಿದ್ದಕ್ಕೆ ನಾವು ಸುಮ್ಮನಾಗ್ಬಿಟ್ವಿ. ಒಳಗಡೆ ಫೋಟೋ ತೊಗೊಳಕ್ಕಾಗಲಿಲ್ಲ. ದೇವಸ್ಥಾನದ ದರ್ಶನ ಎಲ್ಲ ಮುಗಿಸ್ಕೊಂಡು ನಮ್ಮ ಪಾಡಿಗೆ ನಾವು ಆಚೆ ಬಂದ್ವಿ. ಆಚೆಗಡೆ ಬಂದು ನಾವು ಹೇಳಿದ್ನಲ್ಲ, ನಾನು ಹೋಗಿದ್ದೆ ನಿಶೂಲ್ ಸ್ಕಿನ್ ಕೇರ್ ಸೆಂಟರ್ ಅಂತ ಹೇಳ್ಬಿಟ್ಟು. ತುಂಬಾ ಚೆನ್ನಾಗಿ ನೋಡ್ತಾರೆ, ಎಲ್ಲ ಥರದ ಟ್ರೀಟ್ಮೆಂಟು, ಸ್ಕಿನ್ನು, ಹೇರ್ಸು ಎಲ್ಲನೂ. ನನ್ನ ಮಗಳಿಗೆ ತೋರಿಸ್ಕೊಂಡು ಅಲ್ಲಿಂದ ವಾಪಸ್ ಮನೆ ಕಡೆಗೆ ಹೊರಟ್ವಿ. ಅದಾದಮೇಲೆ ಇದು ಎಲ್ಲ 1 ತಿಂಗಳದು ವಿಡಿಯೋನ ಕಂಬೈನ್ ಮಾಡಿ
ಹಾಕಿದ್ದೀನಿ ನಾನು, ಯಾಕಂದರೆ ಎಲ್ಲ ಒಂದೊಂದೇ ವಿಡಿಯೋ ಮಾಡೋಕ್ಕಾಗಲ್ಲ. ನಿಶುಲ್ ಸ್ಕಿನ್ ಕೇರ್ ಕ್ಲಿನಿಕ್ಕು ಒಳಗಡೆ ಎಲ್ಲ ಈ ಥರ ಇದೆ. ಅವರು ಡಾಕ್ಟರ್ ಥರ ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿ ನೋಡ್ತಾರೆ. ನಾನು ಹೇಳಿದ್ನಲ್ಲ ಪಾಪುಗೆ ಈ ಥರ ಆಗಿತ್ತು, ಸ್ಕಿನ್ನು ರ್ಯಾಷಸ್ಸು ಶುರುವಾಗಿ ತುಂಬಾ ಜಾಸ್ತಿ ಆಗಿಬಿಟ್ಟಿತ್ತು. ಸೊ ಅದಕ್ಕೆ ನೆಗ್ಲೆಕ್ಟ್ ಮಾಡೋದು ಬೇಡ ಅಂತೇಳ್ಬಿಟ್ಟು ಕರ್ಕೊಂಡೋಗಿ ತೋರಿಸ್ಕೊಂಬಂದ್ವಿ. ಅದಾದಮೇಲೆ ಇದು ಇನ್ನೊಂದು ದಿನ ಭಾನುವಾರ, ನನ್ನ ಮಗಳು ಹೊಸ್ಲು ದಾಟಿದ್ಲು ಮುಂಚೆನೇ ಹೊಸ್ಲು ದಾಟಿದ್ರಿಂದ ಅದಕ್ಕೆ ನಾವೇನು ಮಾಡಿದ್ವಿ, ಹೊಸ್ಲು ಪೂಜೆ ಮಾಡ್ಸೋಣ ಅಂತೇಳ್ಬಿಟ್ಟು ಒಂದು ಸತಿ ದಾಟಿಸಿ ಮತ್ತೆ ಹೊಸ್ಲು ಮೇಲೆ ಕೂರಿಸಿ ಪೂಜೆ ಮಾಡೋಣ ಅಂತೇಳಿ ತುಂಬ ಟ್ರೈ ಮಾಡಿದ್ವಿ. ಅವಳೇ ದಾಟ್ದಾಗ ಬೇಗ ದಾಟಿದ್ಲು. ಹೀಗಂತೂ ನಾವೆಲ್ಲ ಟ್ರೈ ಮಾಡ್ತಿದ್ರು ದಾಟ್ತಾ ಇಲ್ಲ ಅವಳು. ತುಂಬ ಟ್ರೈ ಮಾಡಿದ್ದೀವಿ ಅವಳನ್ನ ಆಚೆ ಕರ್ಸೋಕ್ಕೆ. ಆಲ್ರೆಡಿ ದಾಟಿದ್ಲಲ್ಲ, ಅದಕ್ಕೆ ವಿಡಿಯೋ ಮಾಡ್ಕೋತಿದ್ದೆ. ಸೊ ಈಗ ಪ್ರೆಸೆಂಟಲ್ಲಿ ಏನಾಗ್ತಿದೆ ಅಂತಂದರೆ ಯುದ್ಧ ನಡೀತಾ ಇದೆ. ನನ್ನ ಮಗಳು ಹೊಸ್ಲು ದಾಟಿ ಅದು ಪೂಜೆದು ಆಮೇಲೆ ಮಾತಾಡೋಣ. ಯುದ್ಧ ನಡೀತಾ ಇದೆ, ಇರಾನು, ಇಸ್ರೇಲು ಮತ್ತು ಅಮೇರಿಕಾದೆಲ್ಲನೂ. ಹಾರ್ಟ್ ಆಫ್ ಹೋಮ್ರಾಸ್ ಅಂದರೆ ನಮಗೆ ಬರೋವಂತಹ ಪೆಟ್ರೋಲು ಮತ್ತು ಡೀಸಲ್ಲು, ಆಯಿಲ್ಸ್ ಏನೇನಿದೆಯೋ ಅದನ್ನೆಲ್ಲ ಸ್ಟಾಪ್ ಮಾಡಿದ್ದಾರೆ ಅಂತೇಳಿ ಇನ್ಫಾರ್ಮೇಷನ್ಗಳು ಬರ್ತಾಯಿದೆ. ಸೊ ಯಾರ್ಯಾರಿಗೆ ಗೊತ್ತಿಲ್ವೋ ಅವರೆಲ್ಲರೂ ದಯವಿಟ್ಟು ಆದಷ್ಟು ಪೆಟ್ರೋಲು ಎಲ್ಲನೂ ಸ್ಟೋರ್ ಮಾಡಿ ಇಟ್ಕೊಳ್ಳಿ. ಮನೆಗೆ ಆಗೋಷ್ಟು ರೇಷನ್ನು ಎಲ್ಲನೂ ಸ್ಟೋರ್ ಮಾಡಿ ಇಟ್ಕೊಳ್ಳೋದು ಒಳ್ಳೆಯದು. ಯಾಕಂದರೆ ನೆಕ್ಸ್ಟ್ ಏನಾಗುತ್ತೆ ಅನ್ನೋ ಐಡಿಯಾ ಯಾರಿಗೂ ಇಲ್ಲ. ನಮ್ಮ ಸೇಫ್ಟಿಗೆ ನಾವು ಇಟ್ಕೊಳ್ಳೋದು ಒಳ್ಳೆಯದು. ಅದಾದಮೇಲೆ ಇನ್ನೊಂದೇನೆಂದರೆ UPI ಮತ್ತು ಇಂಟರ್ನೆಟ್ ಇದೆಲ್ಲ ಪ್ರಾಬ್ಲಮ್ ಆಗ್ಬೋದು. ಅದರಿಂದ ಆದಷ್ಟು ಹಾರ್ಡ್ ಕ್ಯಾಶ್ ಕೈಯಲ್ಲಿ ಇಟ್ಕೊಳ್ಳಿ ದಯವಿಟ್ಟು. ಯಾಕಂದರೆ ನಮ್ಮ ಸೇಫ್ಟಿ ನಮಗೆ ಇಂಪಾರ್ಟೆಂಟು, ನಮ್ಮ ಫ್ಯಾಮಿಲಿ ಸೇಫ್ಟಿ ಇಂಪಾರ್ಟೆಂಟು. ನಾವು ನಮ್ಮ ಫ್ಯಾಮಿಲಿ ಜೊತೆಗಿರೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಈ ಟೈಮ್ಗಳಲ್ಲಿ. ಯಾವಾಗ ಏನಾಗುತ್ತೆ ಅಂತ ಹೇಳೋಕ್ಕಾಗದೇ ಇರೋ ಟೈಮು. ಸೊ ಅದಕ್ಕೆ ಆದಷ್ಟು ಒಂದು 2 ಮಂತ್ಸ್ಗಾಗೋಷ್ಟು ರೇಷನ್ನು ನಿಮ್ಮ ಗಾಡಿಗೆ ಫುಲ್ ಟ್ಯಾಂಕ್ ಪೆಟ್ರೋಲು ಡೀಸೆಲು ಎಲ್ಲ ಹಾಕಿಸ್ಕೊಳ್ಳಿ. ಸೊ ನನ್ನ ಮಗಳು ಫೈನಲಿ ಹೊಸ್ಲು ದಾಟಿದ್ಲು. ತುಂಬ ಟ್ರೈ ಮಾಡಿದ್ವಿ. ಅದಾದಮೇಲೆ ಹೊಸ್ಲು ಮೇಲೆ ಕುಂಡ್ರಿಸಿ ಅವಳಿಗೆ ಪೂಜೆ ಮಾಡಿ ಅರಿಶಿನ ಕುಂಕುಮ ಇಟ್ಟು ಎಲ್ಲರಿಗೂ ಒಂದೊಂದು ಸ್ವೀಟ್ ಕೊಟ್ಟು ಹಿಂಗೆ ಪೂಜೆ ಮಾಡಿ ಮುಗಿಸಿದ್ವಿ. ಅವಳು ಹೊಸ್ಲು ಪೂಜೆ ಆಯಿತು. ನೆಕ್ಸ್ಟು ಇನ್ನು ಆಲೇ 9 ತಿಂಗಳು ಅವಳು. 9 ತಿಂಗಳು ಹೇಗೆ ಕಳೀತು ಅಂತಲೂ ಗೊತ್ತಿಲ್ಲ. ಅವಳಿಗೆ ಮಂಡೆ ಕೊಡಿಸ್ಬೇಕಾಗಿತ್ತು. ನನ್ನ ವಾರ್ಗಿತ್ತಿ ಪ್ರೆಗ್ನೆಂಟ್ ಇದ್ದಾರೆ. ಅವರು ಏನಾದರೂ ಪಾಪು ಆದರೆ ಆವಾಗ ನಮಗೆ ಸೂತ್ಕ ಆಗುತ್ತೆ. ಈ ಟೈಮಲ್ಲಿ ಮಂಡೆ ಕೊಡ್ಸೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ. ಸೊ ಅದಕ್ಕೆ ನೋಡ್ತೀವಿ. ಈಗ ಆಗಲಿಲ್ಲ ಅಂದರೆ ವರ್ಷದ ಮೇಲೆ ಕೊಡ್ಸೋಣ ಅಂತ ಅಂದ್ಕೊಂಡಿದ್ದೀವಿ. ಮಕ್ಳಿಗೆ ಏನಾದರೂ ಮಾಡ್ತಾಯಿದ್ರೆ ಅದೊಂಥರ ಸಂತೋಷ. ನಮ್ಮ ಮಕ್ಳು ಖುಷಿಗೋಸ್ಕರ ಎಲ್ಲ ಮಾಡ್ತಿರ್ತೀವಲ್ಲ ಅಂತೇಳ್ಬಿಟ್ಟು. ನಮ್ಮ ಮಕ್ಳುಗಳಿಗೂ ನಾಳೆ ದಿವಸ ಅವರು ನೋಡಿದಾಗ ನಮ್ಮಪ್ಪ ನಮ್ಮಮ್ಮ ನಮಗೋಸ್ಕರ ಏನೋ ಮಾಡಿದ್ದಾರಲ್ಲ ಅನ್ನೋದೊಂದು ತೃಪ್ತಿ ಇರುತ್ತೆ. ಮಕ್ಳಿಗೋಸ್ಕರ ನಾವು ಏನು ಮಾಡಿಲ್ಲ ಅಂದ್ರೂ ಅವ್ರ ಸಂತೋಷಕ್ಕೆ, ಅವ್ರ ಸಮಾಧಾನಕ್ಕೆ ಸಣ್ಣ ಪುಟ್ಟ ಕೆಲಸಗಳಾದರೂ ಮಾಡಲೇಬೇಕು. ಸೊ ಯುದ್ಧ ಏನೇ ಇರಲಿ, ಯುದ್ಧದಲ್ಲಿ ಏನೇ ಆಗಲಿ, ಆದಷ್ಟು ನೀವು ನಿಮ್ಮ ಫ್ಯಾಮಿಲಿ ಎಲ್ಲ ಸೇಫಾಗಿರಿ. ನಿಮ್ಗೆ ಏನೇನು ಬೇಕೋ ಎಲ್ಲ ಇದು ಮಾಡ್ಕೊಳ್ಳಿ. ಕ್ರೈಸಿಸ್ಗಳಾಗ್ತವೆ. ಯಾಕಂದರೆ ಯುದ್ಧ ಬೇರೆ ಕಡೆ ನಡೀತಾ ಇದ್ದರೂ ಎಫೆಕ್ಟ್ ಅಂತೂ ಆಗುತ್ತೆ. ಯಾಕಂದರೆ ಎಕ್ಸ್ಪೋರ್ಟ್ಗಳು ಔಟ್ಸೈಡಿಂದ ತರಿಸ್ಕೋತೀವಲ್ವ ನಾವು. ನಮ್ಮ ದೇಶದಲ್ಲಿ ಜಾಸ್ತಿ ಔಟ್ಸೈಡಿಂದ ಎಕ್ಸ್ಪೋರ್ಟ್ ಆಗುತ್ತೆ ಆಯಿಲು ಎಲ್ಲನೂ. ಇದ್ದಕ್ಕಿದ್ದಂಗೆ ಆಯಿಲ್ ರೇಟ್ ಜಾಸ್ತಿ ಆಗ್ಬೋದು. 7ರಿಂದ 9 ರೂಪಾಯಿ ಜಾಸ್ತಿ ಆಗುತ್ತೆ. ಆಯಿಲ್ ರೇಟ್ ಜಾಸ್ತಿ ಆಯಿತು ಅಂತಂದರೆ ಪೆಟ್ರೋಲ್ ರೇಟು, ಡೀಸೆಲ್ ರೇಟು ಅದೆಲ್ಲನೂ ಜಾಸ್ತಿ ಆಯಿತು ಅಂದರೆ ರೇಷನ್ನು ಕೂಡ ಜಾಸ್ತಿ ಆಗುತ್ತೆ. ಎಲ್ಲದ್ರ ಮೇಲೂ ಬೆಲೆ ಏರಿಕೆ ಆಗುತ್ತೆ. ಸೊ ಅದಕ್ಕೆ ದಯವಿಟ್ಟು ಎಲ್ರಿಗೂ ಹೇಳ್ತಾಯಿದ್ದೀನಿ, ಸೇಫಾಗಿ ನಿಮ್ಗೇನೇನು ಬೇಕೋ ಎಲ್ಲ ತಂದು ಇಟ್ಕೊಂಬಿಡಿ ಮುಂಚೆನೇ. ಇಲ್ಲಿವರೆಗೂ ನಾನು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ಸ್ ಅಂತ ಹೇಳ್ತಾ, 1 ತಿಂಗಳಿಂದ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ, ಅದಕ್ಕೆ ದಯವಿಟ್ಟು ಕ್ಷಮಿಸ್ಬಿಡಿ ಅಂತ ಹೇಳ್ತಾ, ಅದಾದಮೇಲೆ ಎಷ್ಟೋ ಜನ ನನ್ನ ಫಾಲೋವರ್ಸ್ಗಳು ನನಗೆ ತುಂಬಾ ಸಪೋರ್ಟ್ ಮಾಡಿ ಪ್ರೀತಿ ಪ್ರೋತ್ಸಾಹ ನೀಡಿದ್ದೀರ. ನೀವು ಹಿಂಗೆ ಪ್ರೀತಿ ಪ್ರೋತ್ಸಾಹ ನೀಡ್ತಿದ್ರೆ ನಾನು ಇನ್ನು ಮುಂದಕ್ಕೆ ಇನ್ನೂ ಚೆನ್ನಾಗಿ ವಿಡಿಯೋ ಮಾಡೋದಕ್ಕೆ ನನಗೂ ಸಂತೋಷ ಆಗುತ್ತೆ ಮತ್ತು ಖುಷಿ ಆಗುತ್ತೆ. ದಯವಿಟ್ಟು ಯಾರ್ಯಾರೆಲ್ಲ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಇಷ್ಟು ಹೇಳಿ ಕ್ಲೋಸ್ ಮಾಡ್ತೀನಿ. ಯಾಕಂದರೆ ನಂಗೆ ಆಗ್ತಿಲ್ಲ, ನಾನು ಫುಲ್ಲು ಹುಷಾರಿರಲಿಲ್ಲ, ಮಗುಗೂ ಹುಷಾರಿರಲಿಲ್ಲ. ಎಲ್ಲ ಇವಾಗ ಸುಧಾರಿಸ್ಕೊಂಡಿದ್ದೀವಿ. ಈಗೆಲ್ಲರೂ ಒಂದು ಕಡೆಯಿಂದ ಬೆಟರ್ ಆಗಿದ್ದೀವಿ ಹೇಳ್ಬೇಕು ಅಂತ ಅಂದರೆ. ಸೊ ಅದಕ್ಕೋಸ್ಕರನೇ ಹೇಳ್ತಾಯಿದ್ದೀನಿ. ಏನೇನಿದೆಯೋ ಗೊತ್ತಿಲ್ಲ, ನೆಕ್ಸ್ಟ್ ಏನೇನಾಗುತ್ತೋ ಗೊತ್ತಿಲ್ಲ ಯುದ್ಧದಲ್ಲಿ.
ಏನೇನು ಬೇಕೋ ನಮ್ಮ ಸೇಫ್ಟಿಗೆ ನಾವು ಮಾಡ್ಕೊಳ್ಳೋದು ಒಳ್ಳೆಯದು. ನಾನು ಆಲ್ರೆಡಿ ಅದಕ್ಕೆ ನನಗೆ ಏನೇನು ಬೇಕೋ ರೇಷನ್ನು ಎಲ್ಲನೂ ನನ್ನ ಹಸ್ಬೆಂಡ್ಗೆ ಹೇಳ್ತಾ ಇದ್ದೀನಿ, ತೊಗೊಂಬಂದು ಇಟ್ಬಿಡಿ ಅಂತ ಹೇಳ್ಬಿಟ್ಟು ಅವ್ರಿಗೆಲ್ಲ ಬರೆದು ಕೊಟ್ಬಿಡ್ತೀನಿ. ಇದೆಲ್ಲ ಹಳೆ ವಿಡಿಯೋಗಳು, ಇವು 1 ತಿಂಗಳಿಂದ ಆಗಿರೋ ಅಂಥ ವಿಡಿಯೋಗಳ್ನ ನಾನಿಲ್ಲಿ ಅಪ್ಲೋಡ್ ಮಾಡಿರೋದು. ಪ್ರೆಸೆಂಟ್ ಯಾವುದೇ ವಿಡಿಯೋ ಮಾಡಿಲ್ಲ. ನಾನು ಟೈಮ್ ಸಿಕ್ತಾಗ ಮಾಡಿ ಅಪ್ಲೋಡ್ ಮಾಡ್ತೀನಿ. ದಯವಿಟ್ಟು ಯಾರೂ ಅನ್ಸಬ್ಸ್ಕ್ರೈಬ್ ಮಾಡ್ಕೋಬೇಡಿ, ಯಾಕಂದರೆ ನನ್ನ 156 ಮೆಂಬರ್ಸ್ ಆಗಿದ್ರು ಸಬ್ಸ್ಕ್ರೈಬರ್ಸು, ಮತ್ತೆ ಅನ್ಸಬ್ಸ್ಕ್ರೈಬ್ ಮಾಡ್ಕೊಂಬಿಟ್ಟಿದ್ದಾರೆ. ಸೊ ತುಂಬಾ ಗ್ಯಾಪ್ ಆಯಿತು, ಒಪ್ಕೋತೀನಿ. ಮತ್ತು ಈ ಥರ ಆಗದೆ ಇರೋ ಹಂಗೆ ನಾನು ನೋಡ್ಕೊತೀನಿ, ಆಯಿತಾ. ಈಗ ಅವಳಿಗೆ ಎಲ್ಲ ಹಣ್ಣು ಎಲ್ಲ ಇಟ್ಟು ಪೂಜೆ ಮಾಡಿದ್ವಲ್ಲ, ಹೇಳ್ಕೊಳಕ್ಕೆ ನೋಡ್ತಿದ್ದಾಳೆ, ಸ್ವೀಟು ಹಣ್ಣು ಎಲ್ಲನೂ. ಆದಷ್ಟು ನೋಡೋಣ, ಇನ್ನು ಮತ್ತೆ ಆಚೆ ಬರ್ತಾಳೇನೋ ದಾಟ್ಸೋಣ ಅಂತ ಟ್ರೈ ಮಾಡಿದ್ವಿ. ಆಚೆ ಬರಲೇ ಇಲ್ಲ ಅವಳು. ಆಚೆಗಡೆ ಸ್ವಲ್ಪ ಸಿಮೆಂಟ್ ನೆಲ ಇದ್ದಿದ್ದರಿಂದ ಆಚೆ ಬರಲಿಲ್ಲ ಅವಳು. ಅದು ಕಲ್ಲು ಚುಚ್ಚುತ್ತಲ್ಲ ಸಿಮೆಂಟ್ದು, ಸ್ವಲ್ಪ ಮಂಡಿ ನೋವಾಗುತ್ತೆ. ಅದಕ್ಕೆ ಒಂದು ಸತಿ ದಾಟಿಲು, ಮತ್ತೆ ದಾಟ್ಸೋಣ ಅಂತ ಟ್ರೈ ಮಾಡಿದ್ವಿ, ಮತ್ತೆ ದಾಟಲೇ ಇಲ್ಲ. ನಾನು ಎಷ್ಟೆಷ್ಟು ಟ್ರೈ ಮಾಡಿಬಿಟ್ವಿ, ಆಗಲಿಲ್ಲ. ನೋಡಿ ಹೆಂಗೆ ಮಾಡ್ತಿದ್ದಾಳೆ ಅಂತೇಳ್ಬಿಟ್ಟು. ಏನು ಕೇಳಿದ್ರು ಬರ್ತಾಯಿಲ್ಲ ಅವಳು, ಏನು ಕೊಟ್ರೂ ಬರ್ತಾಯಿಲ್ಲ, ಏನು ಕೇಳಿದ್ರೂ ಆಚೆಗೆ ಬರ್ತಾಯಿಲ್ಲ. ಇಲ್ಲಿವರೆಗೂ ವಿಡಿಯೋ ನೋಡಿರ್ತೀರ ಅಂದರೆ ವಿಡಿಯೋ ಇಷ್ಟ ಆಗಿರುತ್ತೆ, ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನ ಮತ್ತು ಅಭಿಪ್ರಾಯಗಳನ್ನ ನನಗೆ ತಿಳಿಸ್ಕೊಡಿ. ನಾನೇನಾದರೂ ತಿದ್ಕೊಳ್ಳೋದಿದ್ದರೆ ನನಗೆ ಹೇಳಿ, ನಾನು ತಿದ್ಕೊತೀನಿ. ನಾನೇನಾದರೂ ಬೇರೆ ಥರ ಚೇಂಜಸ್ ಮಾಡಬೇಕು ಅಂತ ಇದ್ದರೆ ವಿಡಿಯೋಸಲ್ಲಿ ಹೇಳಿ. ಅದಾದಮೇಲೆ ನಾನು ಹಾಸ್ಪಿಟ್ಲ್ ಡೀಟೇಲ್ಸ್ ಕೊಟ್ಟಿದ್ದೀನಲ್ಲ, ಅವೆಲ್ಲ ತುಂಬ ಒಳ್ಳೆ ಕ್ಲಿನಿಕ್ಗಳು ಮತ್ತು ತುಂಬ ಒಳ್ಳೆ ಹಾಸ್ಪಿಟಲ್ಲು. ಯಾರಾದರೂ ಇದ್ದರೆ ಬೂದಾಳ್ ನಿಯರು ರೇಣುಕಾ ಹಾಸ್ಪಿಟ್ಲ್ ಅಂತ ಹೇಳ್ಬಿಟ್ಟು ಮಕ್ಕಳು ಡಾಕ್ಟರ್ ಅವ್ರ ಟೈಮಿಂಗ್ಸ್ ನೋಡ್ಕೊಂಡು ನೀವು ಹೋಗಿ ವಿಸಿಟ್ ಮಾಡ್ಬೋದು. ಇಲ್ಲ ಅಂತ ಅಂದರೆ ನಿಶುಲ್ ಸ್ಕಿನ್ ಕೇರಲ್ಲೂ ಕೂಡ ವಿಸಿಟ್ ಮಾಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.